ಇದೇ ಥರ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಇಲ್ಲಿ ನಾವು ನೋಡೋಣ ಕೆಲವೊಂದು ವರ್ಕ್ಶೀಟಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದ್ದಾವೆ. ಅದರಲ್ಲಿ ಫಸ್ಟ್ ಎಕ್ಸಾಂಪಲ್ ದೇ ವಿಲ್ ಪನಿಷ್ ಹಿಮ್, ಇದನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಪ್ರತಿಯೊಂದು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದಾಗ ಆ ಆ್ಯಕ್ಟಿವ್ ವಾಯ್ಸ್ಗಳು ಏನಿರ್ತಾವೆ ಅಂದರೆ ಸಬ್ಜೆಕ್ಟ್, ಆಬ್ಜೆಕ್ಟ್ ಮತ್ತು ವರ್ಬ್, ಈ ಮೂರು ಇರ್ತವೆ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಪ್ರತಿಯೊಂದು ಸೆಂಟೆನ್ಸಲ್ಲಿ ಕೂಡ. ಇಲ್ಲಿ ಈ ಮೇಲಿನ ಸೆಂಟೆನ್ಸಲ್ಲಿ ನಮಗಿರೋ ಸಬ್ಜೆಕ್ಟು ದೇ ಮತ್ತು ವರ್ಬು ವಿಲ್ ಪನಿಷ್ ಆ್ಯಂಡ್ ಆಬ್ಜೆಕ್ಟ್ ಹಿಮ್. ಈಗ ಈ ಮೂರನ್ನೇ ಇಟ್ಕೊಂಡು ನಾವು ಏನು ಅನ್ಬೋದು, ಇವಕ್ಕೆ SVO ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅನ್ಬೋದು. ಇಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಇದು SVO ಅಂತ ಇರುತ್ತೆ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟು. ಇದನ್ನು ನಾವು ಪ್ಯಾಸಿವ್ ಮಾಡಬೇಕಾದಾಗ ಈ ಆಬ್ಜೆಕ್ಟ್ ಏನಿರುತ್ತಲ್ಲ ಅದು ಸಬ್ಜೆಕ್ಟ್ ಜಾಗಕ್ಕೆ ಬರುತ್ತೆ, ಮತ್ತು ಈ ಸಬ್ಜೆಕ್ಟ್ ಏನಿದೆಯಲ್ಲ ಅದು ಆಬ್ಜೆಕ್ಟ್ ಜಾಗಕ್ಕೆ ಬರುತ್ತೆ. ವರ್ಬು ಯಾವಾಗಲೂ V3 ಫಾರ್ಮಲ್ಲಿ ಇರುತ್ತೆ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದಾಗ. ಈಗ ಮಾಡೋಣ ಒಂದು ಎಕ್ಸಾಂಪಲ್ ಫಸ್ಟು. ಓಕೆ, ದೇ ವಿಲ್ ಪನಿಷ್ ಹಿಮ್. ಇಲ್ಲಿ ಹಿಮ್ ಇದ್ದಿದ್ದು ಏನಾಗುತ್ತೆ, ಆಬ್ಜೆಕ್ಟ್ ಇದ್ದಿದ್ದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ ಪ್ಯಾಸಿವ್ ವಾಯ್ಸ್ ಆಗಬೇಕಾದಾಗ. ಹಿಮ್ ಇದ್ದಿದ್ದು ಇಲ್ಲಿ ಹಿ, ಆಮೇಲೆ ಟೆನ್ಸ್ ಕೂಡ ನಾವು ನೋಡಬೇಕಾಗುತ್ತೆ. ವಿಲ್ ಇದೆ ಟೆನ್ಸಲ್ಲಿ, ಇದು ಫ್ಯೂಚರ್ ಟೆನ್ಸ್, ಅದರಲ್ಲೂ ಇದು ಸಿಂಪಲ್ ಫ್ಯೂಚರ್ ಟೆನ್ಸ್. ಓಕೆ, ನಾವು ಪ್ಯಾಸಿವ್ ವಾಯ್ಸಲ್ಲಿ ಮಾಡಬೇಕಾದಾಗ ಕೂಡ ಇದನ್ನು ನಾವು ಫ್ಯೂಚರಲ್ಲೇ ಮಾಡ್ತೀವಿ. ಕ್ಲಿಯರ್? ಇಲ್ಲಿ ಹಿ ವಿಲ್ ಬಿ, ಮತ್ತೆ ಇಲ್ಲಿ ವರ್ಬ್ ಇದೆ ನಮ್ಮ ಹತ್ರ ಪ್ಯಾಸಿವ್ ವಾಯ್ಸ್, ಆ್ಯಕ್ಟಿವ್ ವಾಯ್ಸಲ್ಲಿ ಪನಿಷ್ ಅಂತ ಇದೆ. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದಾಗ V3 ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕಾಗತ್ತೆ. ಇದನ್ನ ಇಲ್ಲಿ V1 ಫಾರ್ಮಲ್ ಇದೆ ಫಸ್ಟ್, ಎಲ್ಲಿ ಫ್ಯೂಚರಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಈ ವರ್ಬ್ V1 ಫಾರ್ಮಲ್ ಇದೆ. ಆದರೆ ಇದನ್ನು ನಾವು ಪ್ಯಾಸಿವ್ ಮಾಡಬೇಕಾದಾಗ, ಯಾವುದೇ ಟೆನ್ಸನ್ನು ನಾವು ಪ್ಯಾಸಿವ್ ಮಾಡಬೇಕಾದಾಗ ಆ ಟೆನ್ಸು ಇಲ್ಲ ಆ ಸೆಂಟೆನ್ಸು ಪ್ಯಾಸಿವ್ ಫಾರ್ಮ್ ಹೋದಾಗ ಅದರಲ್ಲಿರುವ ವರ್ಬ್ V3 ಫಾರ್ಮಲ್ಲಿ ಇರುತ್ತೆ. ಇಲ್ಲಿ ಪನಿಷ್ ಇದ್ದಿದ್ದು ಅದ್ರದ್ದು V3 ಫಾರ್ಮಲ್ಲಿ ಚೇಂಜ್ ಆಗುತ್ತೆ. ಅಂದರೆ ಪನಿಷ್ದು V3 ಫಾರ್ಮ್ ಏನಂದರೆ ಇಲ್ಲಿ ಪನಿಷ್ಡ್, ಹಿ ವಿಲ್ ಬಿ ಪನಿಷ್ಡ್. ಆಮೇಲೆ ಅವನಿಂದ ಮಾಡಲ್ಪಟ್ಟಿತು ಅಂದೆ, ಅಂದರೆ ಬೈ ದೇ ಇದೆ, ಅವರು ಅವನನ್ನು ಪನಿಷ್ ಮಾಡಿದರು. ಇಲ್ಲಿ ಅವನು ಅವರಿಂದ ಪನಿಷ್ ಮಾಡಲ್ಪಟ್ಟನು, ಅಂದರೆ ಅವರಿಂದ ಅಂದರೆ ಬೈ ದೆಮ್. ಕ್ಲಿಯರ್? ಇದು ಫಸ್ಟ್ ಸೆಂಟೆನ್ಸ್ ನಾವು ಪ್ಯಾಸಿವ್ ವಾಯ್ಸಿಗೆ ಮಾಡಿದ್ವಿ. ಫಸ್ಟ್ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅಂದರೆ ಅದು ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿದೆ. ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸಿಗೆ ಬರೋಣ. ಈ ಸೆಕೆಂಡ್ ಸೆಂಟೆನ್ಸ್ ಯಾವ ಫಾರ್ಮಲ್ಲಿದೆ ಅಂದರೆ ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಫಾರ್ಮಲ್ಲಿದೆ. ಓಕೆ, ಟೆನ್ಸಸ್ ಕಲಿಬೇಕಾದಾಗ ಅದು ಹೇಳ್ತೀನಿ, ಇದು ಹೆಂಗೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ. ಈಗ ಇದು ಐಡಿಯಾ ಇದ್ದವ್ರಿಗೆ ಗೊತ್ತಿರುತ್ತೆ. ಈಗ ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ಸಲ್ಲಿದೆ. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ನ ನಾವು ಮಾಡಬೇಕಾಗುತ್ತೆ ಪ್ಯಾಸಿವ್ ವಾಯ್ಸ್. ಆ್ಯಸ್ ಇಟ್ ಈಸ್ ಹೇಳ್ದಂಗೆ ಇಲ್ಲಿ ಆಬ್ಜೆಕ್ಟು ವಾಪೀಸು ಏನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ ಪ್ಯಾಸಿವ್ ಮಾಡಬೇಕಾದಾಗ. ದೇ ಆರ್ ಪೇಂಟಿಂಗ್ ಮೈ ಆಫೀಸ್, ಇದು ಇಲ್ಲಿ ಆಬ್ಜೆಕ್ಟ್. ಈ ಆಬ್ಜೆಕ್ಟು ಪ್ಯಾಸಿವಲ್ಲಿ ಹೋದಾಗ ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಮೈ ಆಫೀಸ್. ಓಕೆ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ. ಪ್ಯಾಸಿವಲ್ಲಿ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸೇ ಮಾಡಬೇಕಾಗತ್ತೆ, ಆದರೆ ಪ್ಯಾಸಿವ್ ಫಾರ್ಮ್, ರೈಟ್? ಇಲ್ಲಿ ಮೈ ಆಫೀಸ್ ಪ್ರೆಸೆಂಟ್ ಟೆನ್ಸಿಗೆ ಕನ್ವರ್ಟ್ ಮಾಡಬೇಕಾದಾಗ ಆಫೀಸ್ ಇರೋದು ಒಂದೇ, ಅದಕ್ಕೆ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಹೆಲ್ಪಿಂಗ್ ವರ್ಬ್ ಫಾರ್ ಸಿಂಗ್ಯುಲರ್ ಥಿಂಗ್ಗಳಿಗೆ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ, ಈಸ್. ಮೈ ಆಫೀಸ್ ಈಸ್. ಇಲ್ಲಿ ನಾವು ಫಸ್ಟೇ ಹೇಳ್ದಂಗೆ ಯಾವಾಗಲೂ ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದಾಗ ವರ್ಬ್ ಯಾವ ಫಾರ್ಮಲ್ಲಿ ಇರುತ್ತೆ, V3 ಫಾರ್ಮಲ್ಲಿ ಇರುತ್ತೆ. ಆ ವರ್ಬ್ V3 ಫಾರ್ಮಲ್ಲಿದ್ದಾಗ ಇಲ್ಲಿ ನಾವು ನ್ಯಾಯ ಮಾಡಬೇಕಾಗತ್ತೆ. ಯಾರಿಗೆ? ಪೇಂಟಿಂಗ್. ಅದು ING ಇಟ್ಕೊಂಡ್ಬಂದಿದೆ. ಈಗ ನಾವು ಮಾಡ್ತೀವಿ, ಓಕೆ, ಮೈ ಆಫೀಸ್ ಈಸ್ ಬಿ ಪೇಂಟೆಡ್ ಅಂತ V3 ಫಾರ್ಮಲ್ಲಿ ಮಾಡ್ತೀನಿ ನಾನು. ಪೇಂಟಿಂಗ್ ಇರೋದನ್ನ ಪೇಂಟೆಡ್ ಅಂತ ಮಾಡ್ತೀನಿ. V3 ಫಾರ್ಮಿಗೆ ಮಾಡಿಬಿಟ್ಟೆ ನಾನು. ಆ ಪೇಂಟಿಂಗ್ ಇರೋದನ್ನ V3 ಫಾರ್ಮಿಗೆ ಮಾಡಿದೆ, ಪೇಂಟೆಡ್. ಆದರೆ ಇಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ING ಇದೆ. ಈ INGಗೂ ಒಂದು ನ್ಯಾಯ ಮಾಡಬೇಕಾಗತ್ತೆ. ಅದಕ್ಕೆ INGಲಿ ನಾವು ಏನು ಮಾಡ್ತೀವಿ, ING ಬದಲು ಇಲ್ಲಿ ಅದಕ್ಕೊಂದು ಸಮಥಿಂಗ್ ಕಾಂಪನ್ಸೇಷನ್ ಥರ ಒಂದು ವರ್ಡನ್ನು ಹಾಕ್ತೀವಿ. ದಟ್ ಒನ್ ಈಸ್ ಬೀಯಿಂಗ್, BEING, ಬೀಯಿಂಗ್ ಪೇಂಟೆಡ್ ಬೈ. ದೇ ಇದೆ, ಅದು ಪ್ಯಾಸಿವ್ ಹೋದ ತಕ್ಷಣ ದೆಮ್ ಆಗುತ್ತೆ, ಬೈ ದೆಮ್, ಫುಲ್ ಸ್ಟಾಪ್. ಮತ್ತು ಮೂರನೇ ಸೆಂಟೆನ್ಸ್ ನೋಡೋಣ.
ಸ್ವಲ್ಪ ಡಿಫ್ರೆಂಟ್ ಇದೆ, ಯಾಕಂದರೆ ಇಲ್ಲಿ ಹ್ಯಾವ್ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಬಂದಿದೆ. ಅಷ್ಟರಲ್ಲೇ ಗೊತ್ತಾಗುತ್ತೆ ಅದು ಯಾವುದೋ ಒಂದು ಪರ್ಫೆಕ್ಟ್ ಟೆನ್ಸ್, 3 ಪರ್ಫೆಕ್ಟ್ ಟೆನ್ಸ್ ಇದ್ದಾವೆ, ಅದರಲ್ಲಿ ಯಾವುದೇ ಒಂದು ಪರ್ಫೆಕ್ಟ್ ಟೆನ್ಸ್ ಅನಿಸುತ್ತೆ. ಇದು ಹ್ಯಾವ್ ಇರೋದ್ರಿಂದ ಇದು ನಾವು ಈಸಿಯಾಗಿ ಹೇಳ್ಬೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇದನ್ನು ನಾವು ಪ್ಯಾಸಿವ್ ಮಾಡ್ತೀವಿ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ವರ್ಬ್ ಯಾವಾಗಲೂ V3ನೇ ಇರುತ್ತೆ, ಮತ್ತು ಇದು ತುಂಬ ಈಸಿ ನಾವು ಪ್ಯಾಸಿವ್ ಮಾಡಬೇಕಾದಾಗ, ಯಾಕಂದರೆ V3ಲೇ ಕನ್ವರ್ಟ್ ಮಾಡ್ತೀವಿ ನಾವು. ನಾವು ದೇ ಹ್ಯಾವ್ ಜಸ್ಟ್ ಡನ್ ದ ವರ್ಕ್. ಕ್ಲಿಯರ್? The work has been done by they them. The work has been done by them. Clear? Then ಇಲ್ಲಿ ಈ ಸೆಂಟೆನ್ಸ್ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಿಮಗೆ ಇನ್ನೊಂದು ಸರಿ ಹೇಳ್ತೀನಿ. ಇದು ದೇ ಹ್ಯಾವ್ ಜಸ್ಟ್ ಡನ್ ದ ವರ್ಕ್. ಇಲ್ಲಿ ಹ್ಯಾವ್ ಏನಿದೆಯಲ್ಲ ಥರ್ಡ್ ಸೆಂಟೆನ್ಸಲ್ಲಿ, ಇದು ಹೆಲ್ಪಿಂಗ್ ವರ್ಬ್, ಯಾವ ಫಾರ್ಮ್ ವರ್ಬ್. ಮತ್ತು ಆ ಡನ್ ಏನಿದೆಯಲ್ಲ ಇದು ಮೇನ್ ವರ್ಬ್ ಇಲ್ಲಿ. ಕ್ಲಿಯರ್? ಈಗ ಆ ಮೇನ್ ವರ್ಬ್ ಆಲ್ರೆಡಿ V3ಯಲ್ಲಿದೆ. ನಾವು ಅದಕ್ಕೆ ಪ್ಯಾಸಿವ್ ಮಾಡಬೇಕಾದ್ರೆ ನಾವು ಫಸ್ಟ್ ಹೇಳ್ದಂಗೆ ಯಾವಾಗಲೂ ವರ್ಬು V3ದಲ್ಲೇ ಇರುತ್ತೆ. ಇಲ್ಲಿ ಕೂಡ V3 ಫಾರ್ಮಲ್ಲಿ ಇದೆ ಆಲ್ರೆಡಿ ಅದು. ಈ ಹ್ಯಾವ್ ಏನಿದೆಯಲ್ಲ ಅದು ದೇ ಇರೋದಕ್ಕಲ್ಲಿ ಹ್ಯಾವ್ ಇದೆ, ದೇ ಪ್ಲೂರಲ್. ಆ ಪ್ಲೂರಲ್ಗೆ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಹ್ಯಾವ್ ಫಾರ್ಮ್ನ ಯೂಸ್ ಮಾಡ್ತೀವಿ, ಹೆಲ್ಪಿಂಗ್ ವರ್ಬು ಹ್ಯಾವ್ನ ಯೂಸ್ ಮಾಡ್ತೀವಿ. ಆದರೆ ಇಲ್ಲಿ ನಾವು ವರ್ಕ್ ಒಂದೇ ಕೆಲಸ ಇದೆ, ದ ವರ್ಕ್ ಅಂತ ಒಂದೇ ಕೆಲಸ ಇದೆ, ಅದಕ್ಕೆ ನಾವು ಯಾವ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಹಚ್ಬೇಕಂದಾಗ ಆ ಸಿಂಗ್ಯುಲರ್ ಇರೋದಕ್ಕೆ, ಆ ವರ್ಕ್ ಸಿಂಗ್ಯುಲರ್ ಇರೋದಕ್ಕೆ ಹ್ಯಾಸ್ ಹಚ್ತೀವಿ. ಕ್ಲಿಯರ್? ದ ವರ್ಕ್ ಹ್ಯಾಸ್ ಬೀನ್ ಡನ್, V3 ಇದೆ, ಬೈ ದೆಮ್ ಅವರಿಂದ. ಆ ಕೆಲಸ ಅವರಿಂದ ಮಾಡಲ್ಪಟ್ಟಿತು, ಪರ್ಟಿಕ್ಯುಲರ್ ಒಂದು ಕೆಲಸ. ನೆಕ್ಸ್ಟ್ 4th ಎಕ್ಸಾಂಪಲ್ ಇಲ್ಲಿ ನೋಡೋಣ. ಶಿ ಬಾಟ್ ದಿಸ್ ಕ್ಯಾಮ್ರಾ ಇನ್ ಜಪಾನ್. ಅದು ಸಿಂಪಲ್ ಪಾಸ್ಟಲ್ಲಿದೆ, ಯಾಕಂದರೆ ಬಾಟ್ ಇದೆ, ವರ್ಬ್ ಮೇನ್ ವರ್ಬು ಪಾಸ್ಟಲ್ಲಿದೆ, ಮತ್ತು ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳ್ಬೋದು ಇಲ್ಲಿ. ಶಿ ಬಾಟ್ ದಿಸ್ ಕ್ಯಾಮ್ರಾ ಇನ್ ಜಪಾನ್, ಇದನ್ನು ನಾವು ಪ್ಯಾಸಿವಲ್ಲಿ ಮಾಡ್ತೀವಿ. ಈಗ ಇನ್ ಜಪಾನ್, ಓಕೆ, ಇನ್ ಜಪಾನ್ನ ಬಿಟ್ಟು ನಾವು ಕ್ಯಾಮ್ರಾವರೆಗೂ ಅಷ್ಟೇ ಇಟ್ಕೊಂಡು ಇನ್ ಜಪಾನ್ ಅದೊಂದು ಪ್ರಿಪೋಸಿಷನ್ ಆಗುತ್ತೆ, ಅದರ ಅವಶ್ಯಕತೆ ಏನಿಲ್ಲ. ನಾವು ಇಲ್ಲಿ ಶಿ ಬಾಟ್ ದಿಸ್ ಕ್ಯಾಮ್ರಾ, SVO ಇದರಲ್ಲೇ ಇದೆ. ಶಿ ಸಬ್ಜೆಕ್ಟ್, ಬಾಟ್ ವರ್ಬ್, ದಿಸ್ ಕ್ಯಾಮ್ರಾ ಆಬ್ಜೆಕ್ಟ್. ಇವು 3ನೇ ಇಟ್ಕೊಂಡು ಫಸ್ಟು ಪ್ಯಾಸಿವ್ ಮಾಡಬೇಕು, ಆಮೇಲೆ ಇನ್ ಜಪಾನ್ ಹಚ್ಕೊಂಡ್ರೆ ಸಾಕು ಲಾಸ್ಟಿಗೆ. ಇಲ್ಲಿ ನೋಡಿರಿ, ಶಿ ಬಾಟ್ ದಿಸ್ ಕ್ಯಾಮ್ರಾ. ದಿಸ್ ಕ್ಯಾಮ್ರಾ ಬಾಟ್ ಇದೆ, ಸಿಂಪಲ್ ಪಾಸ್ಟ್ ಇದೆ. ಈಗ ಪ್ಯಾಸಿವಲ್ಲಿ ನಾವು ಪಾಸ್ಟಿಗೆ ಮಾಡಬೇಕಾಗತ್ತೆ, ಆದರೆ ವರ್ಬ್ ಇಲ್ಲಿ V3ಗೆ ಹೋಗುತ್ತೆ, ವರ್ಬು V3ಗೆ ಹೋಗುತ್ತೆ. ಬಾಟ್ V3 ಫಾರ್ಮ್ ಆಫ್ ಬ್ರಿಂಗ್ ಬಾಟೆ, V3 ಫಾರ್ಮ್ ಆಫ್ ಬ್ರಿಂಗ್ ಬಾಟ್, BOUGHT. ಆದರೆ ಇಲ್ಲಿ ಸಿಂಪಲ್ ಪಾಸ್ಟ್ ಮಾಡಬೇಕಲ್ಲ, ಅದಕ್ಕೊಂದು ಹೆಲ್ಪಿಂಗ್ ವರ್ಬ್ ಬೇಕಾಗುತ್ತೆ. ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ. ಪಾಸ್ಟಿನ 2, ಒಂದು ವರ್, ಒಂದು ವಾಸ್. ಆದರೆ ಎರಡರಲ್ಲೂ ಒಂದು ಚೂಸ್ ಮಾಡೋಕ್ಕಾಗುತ್ತೆ, ಆದರೆ ಇಲ್ಲಿ ನಾನು ಚೂಸ್ ಮಾಡೋದು ವಾಸ್, ಯಾಕಂದರೆ ಕ್ಯಾಮ್ರಾ ಒಂದೇ ಇದೆ, ಸಿಂಗ್ಯುಲರ್. ವಾಸನ್ನು ಹಾಕ್ಕೊಂಡು ನಾನು ಈ ಸೆಂಟೆನ್ಸ್ನ ಪ್ಯಾಸಿವ್ ಮಾಡ್ತೀನಿ. ಈಗ ದಿಸ್ ಕ್ಯಾಮ್ರಾ ವಾಸ್ ಬಾಟ್ ಬೈ ಹರ್ ಇನ್ ಜಪಾನ್. ಕ್ಲಿಯರ್? ಈಗ ನೋಡಿರಿ ಪೂರ್ತಿ ಸೆಂಟೆನ್ಸನ್ನು ನೋಡಿರಿ. ಈಗ ಪೂರ್ತಿ ಸೆಂಟೆನ್ಸನ್ನು ನೋಡಿರಿ. ದಿಸ್ ಕ್ಯಾಮ್ರಾ, ಇಲ್ಲಿ ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಆಯಿತು, ದಿಸ್ ಕ್ಯಾಮ್ರಾ. ಹೆಲ್ಪಿಂಗ್ ವರ್ಬು ವಾಸ್ ಕೊಟ್ಟಿನಿ, ಯಾಕಂದರೆ ಸೆಂಟೆನ್ಸು ಪಾಸ್ಟಲ್ಲಿತ್ತು. ಮತ್ತು V3 ಫಾರ್ಮಿಗೆ ಹೋಗುತ್ತೆ ವರ್ಬ್, ಮೇನ್ ವರ್ಬ್ V3 ಫಾರ್ಮ್ಗೆ ಹೋಗುತ್ತೆ. V3 ಫಾರ್ಮ್ ಆಫ್ ದ ಬ್ರಿಂಗ್ ಈಸ್ ಬಾಟ್, V2 ಫಾರ್ಮ್ ಕೂಡ ಬಾಟೆ, ಬ್ರಿಂಗ್ದು. ನೆಕ್ಸ್ಟ್ ಬೈ ಹರ್, ಅವಳಿಂದ. ಇನ್ ಜಪಾನ್ ಇದೆಯಲ್ಲ ಪ್ರಿಪೋಸಿಷನ್, ತಲೆಗೆಡಿಸೋ ಅವಶ್ಯಕತೆ ಸೆಂಟೆನ್ಸು ಪ್ಯಾಸಿವಲ್ಲಿ ಆಯ್ತು. ಈಗ 4th ಎಕ್ಸಾಂಪಲ್ ನೋಡಿರಿ. ದೇ ಟುಕ್ ಮೈ ಡಾಟರ್ ಅವೇ ಫ್ರಮ್ ಮೀ. ಇದು ಕೂಡ ಸಿಂಪಲ್ ಪಾಸ್ಟಲ್ಲಿದೆ, ಯಾಕಂದರೆ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಮತ್ತು V2 ಫಾರ್ಮಲ್ಲಿದೆ ವರ್ಬ್, ಸಿಂಪಲ್. ದೇ ಟುಕ್ ಮೈ ಡಾಟರ್ ಅವೇ ಫ್ರಮ್ ಮೀ. ಅವೇ ಫ್ರಮ್ ಮೀನ ಆಮೇಲೆ ಯೂಸ್ ಮಾಡೋಣ. ದೇ ಟುಕ್ ಮೈ ಡಾಟರ್, ಇಷ್ಟೇ ಸಾಕು ನಮಗೆ. ಯಾಕೆ ಈ ಸೆಂಟೆನ್ಸ್ನ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇಷ್ಟಿದ್ರೆ ಸಾಕು ನನಗೆ ಪ್ಯಾಸಿವ್ ಮಾಡೋಕ್ಕೆ. ಅದು ಉಳುಕಿದ್ದೇನಿದೆಯಲ್ಲ ಅದು ಎಡಿಷ್ನಲ್ ಇರ್ಬೋದು. ಕ್ಲಿಯರ್? ಸಬ್ಜೆಕ್ಟ್ ದೇ, ಇಲ್ಲಿ ದೇ ನನಗೆ ಸಬ್ಜೆಕ್ಟ್, ಟುಕ್ ನನಗೆ ವರ್ಬ್, ಮೈ ಡಾಟರ್ ನನಗೆ ಆಬ್ಜೆಕ್ಟ್.
ಮುಗೀತು. ನನಗೆ ಎಸ್ ವಿ ಒ ಇದ್ದರೆ ಇಟ್ಸ್ ಎನಫ್. ಎಸ್ ವಿ ಒ ಈಸ್ ಎನಫ್ ಫಾರ್ ಮೀ ಟು ಕನ್ವರ್ಟ್ ದ ಸೆಂಟೆನ್ಸ್ ಇಂಟು ಪ್ಯಾಸಿವ್ ಫಾರ್ಮ್. ಕ್ಲಿಯರ್? ಅದು ಎಡಿಷ್ನಲ್, ಅದು ಅವೇ ಫ್ರಮ್ ಮೀ ಎಡಿಷ್ನಲ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತು ಕನ್ವರ್ಷನ್ಗೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಸ್ಪ್ಲಿಟ್ಟೇ ಮಾಡ್ಕೊಂಬಿಡ್ರಿ. ಮೈ ಡಾಟರ್ ಕ್ಲಿಯರ್? ಅಲ್ಲಿ ಆಬ್ಜೆಕ್ಟ್ ಇದ್ದಿದ್ದು ಇಲ್ಲಿ ಸಬ್ಜೆಕ್ಟ್ ಆಯಿತು. ಮೈ ಡಾಟರ್ ವಾಸ್, ಯಾಕಂದರೆ ಅವಳು ಒಬ್ಬಳಿದ್ದಾಳೆ. ವಾಸ್ ಟೇಕನ್, V3 ಫಾರ್ಮ್ ಆಫ್ ಟೇಕನ್. ಅದರದ್ದು V2 ಟುಕ್ ಇದೆ, V3 ಟೇಕನ್. ಯಾಕಂದರೆ ಪ್ಯಾಸಿವಲ್ಲಿ ನಾ ಹೇಳಿದೆ V3 ಫಾರ್ಮ್ ಇರುತ್ತೆ ಯಾವಾಗಲೂ ಅಂತ ಮೇನ್ ವರ್ಬ್. ಮೈ ಡಾಟರ್ ವಾಸ್ ಟೇಕನ್ ಬೈ ದೆಮ್. ಆ ಅಡಿಷ್ನಲ್ ಏನಿದೆಯಲ್ಲ ಈಗ ಹಚ್ಬಿಡ್ರಿ. ಆ ಅಡಿಷ್ನಲ್ ಏನಿದೆಯಲ್ಲ ಈಗ ಹಚ್ಬಿಡ್ರಿ. ಅವೇ ಫ್ರಮ್ ಮೀ. ಟೇಕನ್ ದೆಮ್ ಬೈ ದೆಮ್, ಅವೇ ಫ್ರಮ್ ಮೀ. ಒಂದು ಸರಿ ನೋಡ್ಕೊಂಬಿಡ್ರಿ ಸೆಂಟೆನ್ಸ್. ಕ್ಲಿಯರ್? ಮೈ ಡಾಟರ್ ವಾಸ್ ಟೇಕನ್ ಬೈ ದೆಮ್ ಅವೇ ಫ್ರಮ್ ಮೀ. ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ಗೆ ಹೋಗ್ತೀನಿ ನಾನು. ಮಸ್ಕಿಟೋಸ್ ವರ್ ಈಟಿಂಗ್ ಮೀ ಅಲೈವ್. ಈ ಸೆಂಟೆನ್ಸು ಯಾವುದರಲ್ಲಿದೆ ಅಂದರೆ ಆ್ಯಕ್ಟಿವೈಸೇ ಯಾವ ಟೆನ್ಸಲ್ಲಿದೆ ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಇಲ್ಲಿ ಪಾಸ್ಟ್ ಆಗಿ ತೋರಿಸೋದು ಹೆಲ್ಪಿಂಗ್ ವರ್ಬ್ ಯಾವುದು ಅಂದರೆ ವರ್, ಮತ್ತು ಇದು ಈಟಿಂಗ್ ನಮಗಿರುವಂಥ ವರ್ಬ್, ಮತ್ತು ಮೀ ಆಬ್ಜೆಕ್ಟ್. ಮಸ್ಕಿಟೋಸ್ ಸಬ್ಜೆಕ್ಟ್, ಮತ್ತು ಎಸ್ ವಿ ಒ ಸಿಕ್ಕಿದೆ ನನಗೆ, ನೆನ್ಪಿಟ್ಕೊಳ್ರಿ. ಮಸ್ಕಿಟೋಸ್ ನನಗಿಲ್ಲಿ ಎಸ್ಸು, ಮತ್ತು ಇದು ಹೆಲ್ಪಿಂಗ್ ವರ್ಬ್ ವರ್, ಮೇನ್ ವರ್ಬ್ ಈಟಿಂಗ್, ಮತ್ತು ಮೀ ಅನ್ನೋದು ಇದು ಆಬ್ಜೆಕ್ಟು, ಇದು ಅಲೈವು ಎಡಿಷ್ನಲ್. ಕ್ಲಿಯರ್? ಅಲೈವ್ ಮತ್ತು ಎಡಿಷ್ನಲ್. ಇಲ್ಲಿ ಮಸ್ಕಿಟೋಸ್ ವರ್ ಈಟಿಂಗ್ ಮೀ ಅಲೈವ್. ಇದನ್ನು ನಾನು ಕನ್ವರ್ಟ್ ಮಾಡ್ತೀನಿ ಪ್ಯಾಸಿವ್ ಫಾರ್ಮಲ್ಲಿ. ಮೀ ಇದ್ದಿದ್ದಿಲ್ಲಾಗುತ್ತೆ ಐ ಪ್ಯಾಸಿವಲ್ಲಿ. ಐ ವಾಸ್ ಈಟನ್. I was eaten by mosquitoes alive. ಕ್ಲಿಯರ್? ಸೆಂಟೆನ್ಸು ಪ್ಯಾಸಿವಲ್ಲಿದೆ. ಹೇಗಿದೆ ಅಂತ ಹೇಳ್ತೀನಿ ನಾನು. ಐ ಮೇ ಇದ್ದಿದ್ದು ಅಲ್ಲಿ ಐ ಆಯಿತು. ಮಸ್ಕಿಟೋಸ್ ವರ್ ಈಟಿಂಗ್ ಮೀ, ನನ್ನನ್ನು ತಿಂತ ಇದ್ದಾವೆ. ಮಸ್ಕಿಟೋಸ್ ತಿಂತಾ ಇದ್ವು ಅಂತ ಹೇಳಿದ್ದಾನೆ. ಮಸ್ಕಿಟೋಸ್ ನನ್ನನ್ನು ತಿಂತಾ ಇದ್ವು, ನಾನು ಮಸ್ಕಿಟೋಸ್ಗಳಿಂದ ತಿನ್ನಲ್ಪಟ್ಟೆ. ಐ ವಾಸ್ ಈಟನ್ ಬೈ ಮಸ್ಕಿಟೋಸ್ ಅಲೈವ್. ಅಲೈವ್ ಎಡಿಷ್ನಲ್. ಕ್ಲಿಯರ್? ಎಡಿಷ್ನಲ್ ಬಗ್ಗೆ ಸ್ವಲ್ಪ ಹುಷಾರಿರಬೇಕು. ಆ ಎಡಿಷ್ನಲ್ ಸಪ್ರೇಟಾಗಿ ಸರಿಸ್ಬಿಟ್ರೆ ನೀವು ಸೆಂಟೆನ್ಸ್ನ ಈಸಿಯಾಗಿ ಪ್ಯಾಸಿವ್ ಮಾಡ್ಬೋದು. ನಿನಗೆ ಬೇಕಾಗಿರೋದು ಮೂರೇ: ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ನೆಕ್ಸ್ಟ್ ಸೆಂಟೆನ್ಸ್, ದೇ ಹ್ಯಾಡ್ ಮೇಡ್ ಮೈ ಪ್ರಾಮಿಸಸ್. ದೇ ಹ್ಯಾಡ್ ಮೇಡ್ ಮೈ ಪ್ರಾಮಿಸಸ್. ಇದು ಯಾವ ಟೆನ್ಸಲ್ಲಿದೆ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಹೆಂಗೆ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಅಂತ ಅದಕ್ಕೆ ಹೇಳಿದ್ನಿ ಅಂದರೆ ಹ್ಯಾಡು ಅದು ಪಾಸ್ಟ್ ಪರ್ಫೆಕ್ಟ್ದು ಹೆಲ್ಪಿಂಗ್ ವರ್ಬ್. ದೇ ಹ್ಯಾಡ್ ಮೇಡ್ ಮೆನಿ ಪ್ರಾಮಿಸಸ್. Many promises clear? Had been made by them. ಹೇಳ್ತೇನೆ ಸೆಂಟೆನ್ಸ್ ಹೆಂಗೆ ಪ್ಯಾಸಿವ್ ಅಂದರೆ ಮೆನಿ ಪ್ರಾಮಿಸಸ್ ಇದು ಆಬ್ಜೆಕ್ಟು, ಇಲ್ಲಿ ಸಬ್ಜೆಕ್ಟ್ ಆಯಿತು ಪ್ಯಾಸಿವಲ್ಲಿ. ಹ್ಯಾಡ್ ಅದೇ ಹೆಲ್ಪಿಂಗ್ ವರ್ಬ್. ಏನು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿದರೆ? ಹ್ಯಾಡ್ ಯೂಸ್ ಮಾಡಿದರೆ ಆ್ಯಕ್ಟಿವಲ್ಲಿ. ಅದನ್ನೇ ನಾನು ಇಲ್ಲಿ ಮತ್ತೆ ಯೂಸ್ ಮಾಡಿದ್ದೀನಿ. ಕ್ಲಿಯರ್? ಪಾಸ್ಟಲ್ಲಿದೆ ಹ್ಯಾಡೇ, ಅದು ಪ್ಲೂರಲ್ ಇರಲಿ ಸಿಂಗುಲರ್ ಇರಲಿ, ವಾಟ್ ಎವರ್ ದ ಪ್ರೊನೌನ್ ಇಟ್ ಈಸ್. ಇಫ್ ಇಟ್ ಈಸ್ ಇನ್ ಅ ಪಾಸ್ಟ್ ಫಾರ್ ದೆನ್ ವಿ ಆರ್ ಯೂಸಿಂಗ್ ಹ್ಯಾಡ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಕ್ಲಿಯರ್? ಮೈ ಪ್ರಾಮಿಸಸ್ many promises had been made. Made V3 form. Make, made, made. Make, made, made. V3 form passively by them.